ನಮಸ್ಕಾರ, ಥ್ಯಾಂಕ್ ಯು. ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ ಇವತ್ತು. ಇಲ್ಲಿ ಒಂದು ಸಣ್ಣ ಒಂದು ಅವಲೋಕನ, ಈ ನಮ್ಮ ಟೊರಾಂಟೊ ವಾಯ್ಸ್ ಆಫ್ ನಮ್ಮ ಟೊರಾಂಟೊ ವತಿಯಿಂದ ಈ ಏನು ಕಾಂಟೆಸ್ಟ್ ಸೀರೀಸ್ ನಡೀತಾ ಇದೆ, ಇದೊಂದು ತೃಪ್ತಿ ತಂದಿರುವ ಒಂದು ಅನುಭವ. ಈಗ ಒಂದು ಅನುಭವವನ್ನು ಹಂಚಿಕೊಳ್ಳುವ ಅಂತೇಳಿ ನಮ್ಮಲ್ಲಿ ಈಗ ಒಂದು ವಿಷಯ ಬಂತು. ಹಾಗಾಗಿ ಆ ಒಂದು ನಮ್ಮೆಲ್ಲರ ಅನುಭವವನ್ನು ಒಂಥರ ಈಗ ಆಪ್ತವಾಗಿ ಒಂದು ಹಂಚಿಕೊಳ್ಳೋಣ ಅಂತ ಹೇಳಿ ಈ ಒಂದು ಕಿರು ಭೇಟಿ ಹಾಗೂ ಇದೊಂದು ಸಂಚಿಕೆ ತಯಾರು ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ತಾವೆಲ್ಲ ನಿಮ್ಮ ಅನಿಸಿಕೆಗಳು, ನಿಮ್ಮ ಅನುಭವಗಳು ಹಾಗೂ ಇಫ್ ಯು ಹ್ಯಾವ್ ಟು ಲುಕ್ ಬ್ಯಾಕ್, ಈಗ ಕಳೆದ ಎರಡು ಈಗ ಲೆವೆಲ್ಗಳಲ್ಲಿ ನಾವು ಏನು ಕಾಂಟೆಸ್ಟ್ಗಳನ್ನು ನಾವು ನೋಡಿದ್ದೇವೆ, ಹಾಗೂ ಇದಕ್ಕಿಂತ ಮುಂಚೆ ಸಹ ಅನೇಕ ಕಾಂಟೆಸ್ಟ್ಗಳನ್ನು ಸಹ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇವೆ. ಇದೆಲ್ಲದರ ಮೇಲೆ ಅನುಭವದ ಮೇಲೆ ಈಗ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ಇರುವಂತಹ ಒಂದು ಪ್ರತಿಭೆಗಳು ಹಾಗೂ ನಮ್ಮ ಟೊರಾಂಟೊದ ಒಂದು ವಿಷನ್ನು, ಇವುಗಳ ಒಂದು ಸಮ್ಮಿಳಿತ ಹಾಗೂ ಅದರಿಂದ ಹೊರಬಂದಿರುವಂತಹ ಈ ಒಂದು ಫಲಿತಾಂಶದ ಒಂದು ಕಡೆಗೆ ನಾವು ಒಂದು ಸಣ್ಣ ಅವಲೋಕನ ಮಾಡುವ ಅಂಥೇಳಿ. ಸೊ ಹಂಚಿಕೊಂಡು ಒಂದಿಷ್ಟು ಮಾತು, ಅನುಭವ, ಹರಟೆ, ಅವಲೋಕನ, ಹಾಡು ಇವುಗಳೊಟ್ಟಿಗೆ ಈ ಒಂದು ಭೇಟಿ ಅಂತೇಳಿ ನಾನು ಅಂದ್ಕೊಂಡಿದ್ದು. ಸೊ ಸಂಧ್ಯಾ ಅವರೇ. ನೀವು ಹೇಳಿದಂಗೆ ತುಂಬ ಚೆನ್ನಾಗಿದೆ. ಲೈಕ್ ಈ ಕಾನ್ಸೆಪ್ಟು ನಮ್ಮ ಟೊರೊಂಟೊದಲ್ಲಿ ಈ ಕನ್ನಡಿಗರು ಮತ್ತು ಕೊಂಕಣಿ ಮಾತಾಡೋರು, ತುಳು ಅವರು ಎಲ್ಲರನ್ನೂ ಸೇರಿಸಿ ನಾವು ಪ್ರಯತ್ನ ಮಾಡ್ತಾ ಇರೋದು ಇದೊಂದು ಬಹಳ ಅದ್ಭುತವಾದ ಕಾರ್ಯ. ಇವರೆಲ್ಲ ಸೇರಿಕೊಂಡು ಮಾಡೋದು ಇಟ್ಸ್ ಅ ವೆರಿ ಗುಡ್ ವಿಷನ್. ಹೀಗಾಗಿ ಇವಾಗ GTಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಟ್ಯಾಲೆಂಟ್ ಇದೆ, ಎಲ್ಲ ವಯಸ್ಸದಲ್ಲೂ ಟ್ಯಾಲೆಂಟ್ ಇದೆ, ಒಂದು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದು ತುಂಬ ಹೆಮ್ಮೆ ಆಗುತ್ತೆ ನಮಗೆ ಅದು ನೋಡಲಿಕ್ಕೆ. ಇಷ್ಟು ಜನ ಇದ್ದಾರೆ, ಇಷ್ಟು ಬ್ಯೂಟಿಫುಲ್ ವಾಯ್ಸಸ್ ಇದೆ, ಎಷ್ಟು ಕಂಠಗಳು, ವಿದ್ಯಾಸ್ವಾದದ್ದು, ಭಾವಗೀತೆಗಳು ಎಲ್ಲ ಬೇರೆ ದ ಹಿಡನ್ ಟ್ರೆಷರ್ಸ್ ಹೇಳ್ತಾರಲ್ವ, ಅದೆಲ್ಲ ಹೊರಗಡೆ ಬರ್ತಾ ಇದೆ. ಅದು ನನಗೆ ತುಂಬ ಇಷ್ಟ ಆಯಿತು. ವೆರಿ ಬ್ಯೂಟಿಫುಲ್ ಸೆಡ್. ಹೌದು, ಅಂದರೆ ಒಂದು ಎಲ್ಲವನ್ನು ಒಂದು ಕ್ರೋಢೀಕರಿಸಿ ಒಂದು ಮಾತಾಡೋದಾದರೆ, ಹೌದು, ಎಷ್ಟು ಪ್ರತಿಭೆಗಳು, ಎಷ್ಟು ಭಾಷೆಗಳು, ಎಷ್ಟು ವೈವಿಧ್ಯಮಯವಾದಂತಹ ಹಾಡುಗಳು, ಇವೆಲ್ಲದರ ಒಂದು ಕ್ರೋಢೀಕರಣವಾಗಿ ಈ ಒಂದು ಟೋಟಲ್ ವಾಯ್ಸ್ ಆಫ್ ನಮ್ಮ ಟೊರಾಂಟೊ ಇದು ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ. ವೆರಿ ವೆಲ್ ಸೆಡ್. ಹೌದು, ಡೆಫಿನೆಟ್ಲಿ. ಸಾಂಗ್ ಚಾಯ್ಸ್ ನೀವು ಹೇಳಿದ್ರಿ, ಒಳ್ಳೊಳ್ಳೆ ಹಾಡುಗಳು ಒಟ್ಟಿಗೆ ಸೇರ್ತಿದೆ ಅಂತ. ನನಗದು ತುಂಬ ಒಂಥರ ಎದ್ದು ಕಾಣಿಸಿದ್ದದು ಈ ಎಕ್ಸ್ಪೀರಿಯನ್ಸಲ್ಲಿ. ಮೊದಲನೇ ರೌಂಡ್ ನಾವು ಆಡಿಷನ್ ಮಾಡಿದಾಗ ಕೂಡ ಅವರ ಸಾಂಗ್ ಚಾಯ್ಸು, ಅವರ ಎಷ್ಟೊಂದು ಜನ ನಾನು ಅಬ್ಸರ್ವ್ ಮಾಡಿದ್ದು ಅವ್ರ ವಾಯ್ಸಿಗೆ ತಕ್ಕಂತೆ ಅವರು ಅದನ್ನು ಕರೆಕ್ಟಾಗಿ ಚೂಸ್ ಮಾಡಿದರು. ಈಗ ಸೆಮಿಫೈನಲ್ಸ್ ಅಂತೂ ದೇ ಹ್ಯಾಡ್ ಪುಟ್ ಇನ್ ಥಾಟ್ ಥರ, ಅದಕ್ಕೆ ಯೋಚನೆ ಮಾಡಿ ನನಗಿದು ಸರಿನಾ ಅಂತ ಯೋಚನೆ ಮಾಡಿ ತುಂಬ ಜನ ಹಾಡಿದಿತ್ತು. ಏಕೆಂದರೆ ಕೆಲವ್ರ ಧ್ವನಿಯಲ್ಲಿ ಅವರ ಪ್ಯಾಥೋಸ್ ಥರ ಸ್ವಲ್ಪ ಒಂಥರ ಲೋ ಸ್ಯಾಡ್ ಟೋನ್ ಇಂಟೋನೇಷನ್ ಅಂತ ಹಾಡುಗಳನ್ನು ಚೂಸ್ ಮಾಡಿದರು. ಬಟ್ ಅವ್ರ ಧ್ವನಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸ್ಪೆಸಿಫಿಕಲಿ ನನಗೆ ಸೀನಿಯರ್ಸ್ ಕ್ಯಾಟಗರಿಯಲ್ಲಿ ದ ವೇ ದೇ ಚೋಸ್ ದ ಸಾಂಗ್ಸ್, ಅವ್ರ ಧ್ವನಿಗಲ್ಲಿ ಅವ್ರು ಆ ಥರ ಇಮೋಟ್ ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ದ ಸೇಮ್ ವಿತ್ ದ ಯಂಗರ್ ಯೂತ್ ಕ್ಯಾಟಗರಿಯಲ್ಲೂ ವಿ ಒನ್ ಆಫ್ ದ ಸಿಂಗರ್, ಶಿ ಸ್ಯಾಂಗ್ ಸಮಥಿಂಗ್ ದಟ್ ವಿ ಯೂಶಲಿ ಡೋಂಟ್ ಹಿಯರ್ ಇನ್ ಕಾಂಪಿಟೇಷನ್ ಅಲ್ವಾ ಅಂತ ಪೆಪ್ಪಿ ಹಾಡು. ಬಟ್ ಆ ಹುಡುಗಿ ಆ ಧ್ವನಿ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಿತ್ತು ಅಂದರೆ ಇಟ್ ಇಸ್ ಅಮೇಝಿಂಗ್ ಹೌ ಆ ಥಾಟ್ ಪ್ರಾಸೆಸ್. ಆ್ಯಕ್ಚುಲಿ ನಾವು ಒಂದ್ಸಲ ಏನು ಹಿಂಗೆ ನಡೀತಿದ್ದು ಅಂತ ಒಂದ್ಸಲ ಯೋಚನೆ ಮಾಡ್ಬೇಕು ಅದನ್ನು. ಇಟ್ಸ್ ಎ ಲರ್ನಿಂಗ್ ಫಾರ್ ಅಸ್ ಟು ಇನ್ ಎ ವೇ, ಲೈಕ್ ಹೌ ದಟ್ ಕ್ಯಾನ್ ಬಿ ಕ್ರಿಯೇಟಿವ್ಲಿ ಪುಟ್ ಆ್ಯಂಡ್ ದೆನ್ ಲರ್ನ್ಡ್ ಔಟ್ ಆಫ್ ದ ಪ್ರೋಸೆಸ್ ಅಂತೇಳಿ. ಡೆಫಿನೆಟ್ಲಿ. ಹೌದು 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 ಹೌದು. ಸೆಮಿಫೈನಲ್ಸಲ್ಲಿ ಆ್ಯಕ್ಚುಲಿ ಆ ಸ್ಟುಡಿಯೋ ಸೆಟಪ್ಪಲ್ಲಿ ಬಹಳ ವೆರಿ ವೆಲ್ ಆರ್ಗನೈಸ್ಡ್ ಒಂದು ಈವೆಂಟ್ ಇತ್ತು. ಅದು ಟೈಮಿಂಗ್ ಇರಬಹುದು ಅಥವಾ ಹೌ ದೇ ಹ್ಯಾಡ್ ಸೆಟ್ ಅಪ್ ದ ಸ್ಟೇಜ್, ಮೈಕ್, ಎವ್ರಿಥಿಂಗ್. ಇಟ್ ವಾಸ್ ವೆರಿ ಕಮೆಂಡಬಲ್. ಈ ಥರದ ಒಂದು ಎಕ್ಸ್ಪೀರಿಯನ್ಸು ಅವರಿಗೂ ಪಾರ್ಟಿಸಿಪೆಂಟ್ಸಿಗೂ ಸಿಗೋದು ಕಷ್ಟ. ಇಟ್ಸ್ ನಾಟ್ ಕಾಮನ್.
ಸೊ ಅವರಿಗೂ ಆ ಥರ ಸ್ಟೇಜನ್ನು ಒದಗಿಸಿಕೊಟ್ಟು ಮತ್ತು ಈ ನಮ್ಮ ಟೊರೊಂಟೊ ಫೈನಲ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಹ್ಯೂಜ್ ಇವೆಂಟ್ ವಿತ್ ಲೈಕ್ 650 ಪ್ಲಸ್ ಪೀಪಲ್. ಸೊ ಇದು ಮೊದಲನೇದು, ಬಟ್ ಇನ್ ಕಮಿಂಗ್ ಇಯರ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಪ್ಲ್ಯಾಟ್ಫಾರ್ಮ್ ಫಾರ್ ಶೋರ್. ಇದು ಸ್ಟುಡಿಯೋ ರೌಂಡ್ ಅದೊಂದು ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಹೌದು. ಈಗ ಎಷ್ಟೇ ಕಡೆ ಕಾಂಪಿಟೇಷನ್ ಮಾಡಿಸಿದ್ರು ಸ್ಟುಡಿಯೋ ರೌಂಡ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಲೈಮ್ ಲೈಟ್ ಆರ್ ಯು ಆರ್ ದೇರ್, ಈ ಜನರಿಗೆ ಒಂದು ಅನುಭವ. ಇಟ್ಸ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್, ಅಂದರೆ ಇದೊಂದು ಈ ಡಮ್ಮಿ ಪರ್ಫಾರ್ಮೆನ್ಸ್ ಅಲ್ಲ ಅಂತೇಳಿ ಯಾವುದೇ ಒಂದು, ಸೊ ಇಟ್ ಈಸ್ ದ ರಿಯಲ್ ಪರ್ಫಾರ್ಮೆನ್ಸ್ ಅಲ್ಲಿ. ಗ್ಲ್ಯಾಡ್ ಇದ್ರೆ ಅಂದರೆ ಖುಷಿ ಅನಿಸ್ತಾ ಇದೆ. ಈ ನಮ್ಮ ಟೊರೊಂಟೊ ಟೀಮಿನ ವತಿಯಿಂದ ಅಂದರೆ ಅವರನ್ನು ನಾವು ಹತ್ತಿರದಿಂದ ನೋಡಿದ್ದರ ಫಲಿತಾಂಶವಾಗಿ ಹೇಳೋದಾದರೆ ವೆರಿ ಹಾರ್ಡ್ ವರ್ಕಿಂಗ್ ಟೀಮ್ ನಮ್ಮ ಟೊರೊಂಟೊ, ವೆರಿ ಡೆಡಿಕೇಟೆಡ್ ಹಾಗೂ ಒಂದು ಬಾಧ್ಯತೆ ಇರುವಂತಹ ಒಂದು ಟೀಮು, ಅಂದರೆ ಒಂದು ಜವಾಬ್ದಾರಿ ಇರುವಂತಹ ಟೀಮು, ಜವಾಬ್ದಾರಿಯನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸುವಂತಹ ಟೀಮ್ ನಮ್ಮ ಟೊರೊಂಟೊ ಅಂತೇಳಿ. ಇದು ಒಳ್ಳೆಯ ರೀತಿಯಿಂದ ಮೂಡಿ ಬರ್ತಾ ಇದೆ. ಇದು ಇನ್ನೂ ಹಾಗೆ ತುಂಬ ದೊಡ್ಡದಾಗಿ ಬೆಳೀಲಿ ಇದು ಇನ್ನೂ ಅಂಥೇಳಿ ಆಶಯ. ಐ ಥಿಂಕ್ ವಾಯ್ಸ್ ಆಫ್ ನಮ್ಮ ಟೊರೊಂಟೊ ಶುರು ಮಾಡಿರೋದು ಎಲ್ಲರೂ ಹೇಳಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಕಮೆಂಡಬಲ್ ಅಂತ. ಐ ರಿಯಲಿ ಅಪ್ರಿಷಿಯೇಟ್ ದಿ ಆಪರ್ಚುನಿಟಿ ದಟ್ ವಿ ಆರ್ ಗಿವಿಂಗ್ ದೀಸ್ ಸಿಂಗರ್ಸ್. ಬೇರೆ ಕಡೆಗೆ ನಾವು ಇಲ್ಲಿ ಲೋಕಲ್ ಸಿಂಗರ್ಸ್ ಎಲ್ಲ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ, ಆ್ಯಂಡ್ ಎವ್ರಿ ಟೈಮ್ ವೆನ್ ದೇ ವಾಂಟ್ ಟು ಪರ್ಫಾರ್ಮ್ ಆರ್ ಎಕ್ಸಿಬಿಟ್ ದ ಟ್ಯಾಲೆಂಟ್ ಬೇರೆ ಬೇರೆ ಕನ್ನಡ ಸಂಘದಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಬಟ್ ಅದು ಬಿಟ್ಟರೆ ಅದನ್ನು ಓನ್ಲಿ ಸ್ಮಾಲ್ ಪೋರ್ಷನ್ ಸೆಗ್ಮೆಂಟಲ್ಲಿ ಮಾತ್ರ ಅವರು ಆಪರ್ಚುನಿಟಿ ಸಿಗುತ್ತೆ. ಬಟ್ ದಿಸ್ ಇಸ್ ಅ ಡೆಡಿಕೇಟೆಡ್ ಸ್ಟೇಜ್ ಫಾರ್ ದೆಮ್ ಟು ಕಮ್ ಆ್ಯಂಡ್ ಎಕ್ಸಿಬಿಟ್ ಆ್ಯಂಡ್ ಹೋನ್ ದೇರ್ ಸ್ಕಿಲ್ಸ್. ಸೊ ಐ ಥಿಂಕ್ ವಾಯ್ಸ್ಗೋಸ್ಕರ ಅಂತಲೇ ಮಾಡಿರುವಂಥ ಇವೆಂಟು, ಆ್ಯಂಡ್ ಅವರು ಇದರಲ್ಲೇ ಬೆಳಿಬೋದು. ದೇ ಕ್ಯಾನ್ ಆ್ಯಕ್ಚುಲಿ ನೋಡೋರ್ಗೂ ಅಷ್ಟೇ, ಕಲ್ತಿರೋರು ಅದೇ ಮುಂಚೆ ವರ್ಕ್ಶಾಪಲ್ಲಿ ಹೇಳ್ದಂಗೆ ಕಲ್ತಿರೋರು ಆಗಿರ್ಬೋದು, ಕಲಿತಾ ಇರೋರು ಆಗಿರ್ಬೋದು, ಹೂ ಆರ್ ಆಸ್ಪೈರಿಂಗ್ ಟು ಲರ್ನ್, ಆಲ್ ಆಫ್ ದೆಮ್ who want to sing well and improve. This is a great opportunity, and ಇದು ಇಲ್ಲಿ ತನಕ ಟೊರೊಂಟೊದಲ್ಲಿ ಇರಲಿಲ್ಲ. ಆ್ಯಂಡ್ ಹಿಂದಿನಲ್ಲಿ ಇರ್ಬೋದಾಗಿತ್ತೇನೋ, ಪ್ರಾಬ್ಲಿ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇದೆ, ಬಟ್ ನಮ್ಮ ಕನ್ನಡದಲ್ಲಿ ಕೊಂಕಣಿ ತುಳುನಲ್ಲಿ ಇದು ಫಸ್ಟ್ ಟೈಮ್. ಆ್ಯಂಡ್ ಅದೇ ನಾವು ಎವ್ರಿ ಟೈಮ್ ನಾವು ಏನಾರ ಹೋಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೂ ಪ್ರಾಬಬ್ಲಿ ಒಂದು 5 ನಿಮಿಷ ಸೆಗ್ಮೆಂಟ್, 2 ನಿಮಿಷ ಸೆಗ್ಮೆಂಟ್ ಸಿಗುತ್ತೆ ಹಾಡೋಕ್ಕೆ, ಅಥವಾ ಸೊ ನಾವು ಅದನ್ನು ಸ್ಕ್ವೀಸ್ ಮಾಡ್ಕೊಂಡು ಹೋಗಿ ವಿಲ್ ಟ್ರೈ ಆ್ಯಂಡ್ ಪರ್ಫಾರ್ಮ್. ಸೊ ದಿಸ್ ಆಪರ್ಚುನಿಟಿ ಈಸ್ ಹ್ಯೂಜ್ ಫಾರ್ ಸಿಂಗರ್ಸ್ ಆ್ಯಂಡ್ ಲರ್ನರ್ಸ್. I totally agree, because the experience that they are going to get from this is immense. And if some of them are career oriented, it will be a very good stepping stone, platform to jack up their career also in music. So ಹಾಗಾಗಿ ಅವ್ರಿಗೆ ಆ ಅನುಭವ ಹೇಳಿದಂಗೆ, ನೀವು ಹೇಳಿದಂಗೆ ಆ ಸ್ಟುಡಿಯೋದಲ್ಲಿ ಮಾಡೋದು ಅದೇನು ಎಲ್ಲರಿಗೂ ಅದು ಸಿಗಲ್ಲ, ಆ ಆಪರ್ಚುನಿಟಿ ಸಿಗಲ್ಲ ಮಾಡಲಿಕ್ಕೆ. ಅದು ನೀವು ಹೇಳಿದಂಗೆ ಇದು ಮೊದಲೇ ಸಲ ಈ ಥರ ಆಗಿರೋದು. ನಾನು ಬೇರೆ ಇದರಲ್ಲಿ ನಾನು ಇಷ್ಟು ವರ್ಷ ಇದ್ದರೆ ನಾನು ಕೇಳಿಲ್ಲ ಈ ಥರ GTAಲಿ ಮಾಡಿದ್ದು. ಇದು ನಮ್ಮ ಟೊರೊಂಟೊ ನಮ್ಮದು ಅಂತ ಹೇಳೋಕ್ಕೆ ತುಂಬಾ ಚೆನ್ನಾಗಿದೆ, ಅದು ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ ಖಂಡಿತ. ಎವ್ರಿ ಟೈಮ್ ನಾವು we have to recognize the local talent also, and when we get guests from other parts of the world, now ಇಲ್ಲಿ ಬಂದಾಗಲೂ we enjoy them, but ನಮ್ಮ ಲೋಕಲ್ ಟ್ಯಾಲೆಂಟನ್ನು ರೆಕಗ್ನೈಸ್ ಮಾಡೋಣ, ಬೆಳೆಸೋಣ ಅಂತ. ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್. ಗೆಸ್ ದ ರೀಚ್ ಅಂದರೆ ಕ್ರಾಸ್ ಟು ಐ ಮೀನ್ ಇದು ಅಕ್ರಾಸ್ ದ ಕ್ಯಾನಡಾ, ಪ್ಯಾನ್ ಕ್ಯಾನಡಾ ಇವೆಂಟ್ ಆಗಿ, ಸೊ ಇಟ್ ಈಸ್ ಲೈಕ್ ಸಿ ಟು ಸಿ ಅಂದರೆ ಅಷ್ಟು ಎಲ್ಲ ಕಡೆಗೆ, ಇವನ್ ಆಲ್ಬರ್ಟಾ BC ದಿಂದನೂ ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಐ ಮೀನ್ ದ ರೀಚ್ ಈಸ್ ರಿಯಲಿ ಗ್ರೇಟ್. ಐ ಮೀನ್ ಜನರಿಗೆ ತಮ್ಮನ್ನು ಇದಕ್ಕೆ ಒಂದು ಹೊಂದಿಸ್ಕೊಳ್ಬೇಕು ಅಂತ ಅನ್ನಿಸಿದೆ. ಅಂದರೆ ಇಟ್ ಈಸ್ ದಟ್ಸ್ ನಮ್ಮ ಕಮ್ಯುನಿಟಿಯಲ್ಲಿ ಒಂಥರ ಬಾಂಧವ್ಯ, ಅಥವಾ ಆ ಬಾಂಧವ್ಯವನ್ನು ಒಂದು ಟ್ಯಾಪ್ ಮಾಡುವ ಒಂದು ನಮ್ಮ ಟೊರೊಂಟೊದ ಅದು ಒಂದು ಅವರ ವ್ಯಕ್ತಿತ್ವ ಹಾಗೂ ಇದು ಅಂತೇಳಿ ಹೇಳ್ಬೋದು. ಎಲ್ಲರನ್ನ ಸೇರಿಸಿ ಮುಂದೆ ನಡೆಸ್ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಖಂಡಿತ. ಆರ್ಗನೈಸೇಷನ್ ವೈಸ್ ಅಥವಾ ಇದು ಪ್ರತಿಭೆ ಒಂದು ಕುರಿತಾಗಿ ಹೇಳೋದಾದರೆ, ಇಮ್ಮೆನ್ಸ್ ಪ್ರತಿಭೆಗಳು ಇದರಲ್ಲಿ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಹಾಡಿದಂತಹ ಪ್ರತಿಭೆಗಳನ್ನು ನಮಗೆ ಕೇಳುವಂಥ ಒಂದು ಅವಕಾಶ ಇಲ್ಲಿ ಸಿಕ್ತು ಅಂತೇಳಿ ಹೇಳ್ಬೋದು. ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್. ಈಗ ಎಷ್ಟೋ ವಾಯ್ಸ್ಗಳು ತಮ್ಮ ಧ್ವನಿ ಮೇಲೆ, ತಮ್ಮ ಗಾಯಕಿ ಮೇಲೆ, ತಮ್ಮ ಹಾಡಿನ ಮೇಲೆ ಸಾಧನೆ ಮಾಡ್ತಾ ಇರುವಂಥವ್ರು. ಅಂದರೆ ವೆರಿ ಸೀರಿಯಸ್ ಟ್ಯಾಲೆಂಟು. ಅಂದರೆ
ಏನೊಂದು ಕ್ಷಣಿಕವಾಗಿ ನಾವೊಂದು ಟ್ರೈ ಮಾಡಿ ಸುಮ್ಮನೆ ಬಂದುಬಿಡ್ತೀನಿ ಅಂತ ಅನ್ನೋದಲ್ಲ. ಇಲ್ಲ, ನಮ್ಮ ಸಂಗೀತವನ್ನು ಆಸ್ವಾದ ಮಾಡಿಸುವಂತಹ ಒಂದು ಪ್ರತಿಭೆ, ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಇಟ್ಕೊಂಡು ಹೋಗ್ತಾ ಇರುವಂತಹ ಎಷ್ಟೋ ಜನ ಪ್ರತಿಭೆಗಳು. ಪ್ರಾಕ್ಟೀಸ್ ಮಾಡಿ ಅದನ್ನು ಸಾಧನೆ ಮಾಡಬೇಕು ಅಂತ ಇರೋವಂಥ ಒಂದು ನನಗೆ ಈ ನಮ್ಮ ಟೊರೊಂಟೊ ಇದರ ಎಕ್ಸ್ಪೀರಿಯನ್ಸಲ್ಲಿ ಒಂದು ನಾವು ಹೇಗೆ ಇವ್ರು ಇಷ್ಟೆಲ್ಲ ಒಳ್ಳೆ ಸಿಂಗರ್ಸು ಇಷ್ಟು ಚೆನ್ನಾಗಿ ಹಾಡಿ ಪರ್ಫಾರ್ಮ್ ಮಾಡಿ ನಮಗೆ ಮೊದಲು ನಮಗೆ ವಿಡಿಯೋ ಕಳಿಸಿದ್ರು. ಆಮೇಲಿಂದ ಆ ವಿಡಿಯೋ ಕಳಿಸಿದಾಗ ನಾವು ಹೇಗೆ ಇದನ್ನು ಜಡ್ಜ್ ಮಾಡೋದು, ಯಾವ ಇದಕ್ಕೆ ಏನು ಕ್ರೈಟೀರಿಯಾ ಏನು, ಪ್ಯಾರಾಮೀಟರ್ಸ್ ಏನು, ಇದನ್ನು ನಾವು ಅದನ್ನು ಡಿಸ್ಕಸ್ ಮಾಡೋದೇನೆ ನಮ್ಮ 2-3 ಸೆಷನ್ ನಾವು ತೊಗೊಂಡಿದ್ವಿ ನಮ್ಮ ಇದರಲ್ಲಿ ಮೀಟ್ ಮಾಡಿದಾಗ. ಐ ಥಿಂಕ್ ದಟ್ ವಾಸ್ ಒನ್ ಆಫ್ ಗ್ರೇಟ್ ಎಕ್ಸ್ಪೀರಿಯನ್ಸಸ್ ಫಾರ್ ಮೀ. ಈಗ ನಾವು ಸಂಗೀತ ಅಂದರೆ ಹೌದು, ಶ್ರುತಿ ತಾಳ ಇದಿರಬೇಕು, ಬಟ್ ವಾಟ್ ಎಲ್ಸ್ ಕ್ಯಾನ್ ವಿ ಆ್ಯಡ್ ಟು ಇಟ್? ಇನ್ನೇನು ತರ್ಬೋದು ನಾವು ಅವ್ರು ಇದಕ್ಕೆ? ನಮ್ಮ ವಿ ಲುಕಿಂಗ್ ಎಟ್ ದೇರ್ ಸ್ಟೇಜ್ ಪರ್ಫಾರ್ಮೆನ್ಸ್, ಅವರ ವೋಕಲ್ ಇಂಟೊನೇಷನ್, ಅವರು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ಅದು ಅವ್ರ ಎಕ್ಸ್ಪ್ರೆಷನ್ಸ್ ಹೇಗಿದೆ, ಇದೆಲ್ಲದನ್ನೂ ಕನ್ಸಿಡರ್ ಮಾಡಿ ಇಷ್ಟೆಲ್ಲ ನಾವು ಯೋಚನೆ ಮಾಡಿ ಇದೆಲ್ಲದನ್ನೂ ಇದನ್ನಿಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು ಮಾರ್ಕಿಂಗ್ ಇದನ್ನು ಹಾಕೋಣ ಅಂತ ಮಾಡಿದಾಗ್ಲೂ ಇಟ್ ವಾಸ್ ಸೋ ಡಿಫಿಕಲ್ಟ್. ನಾವು ಇನ್ನೂ ಅರ್ಧ ಮಾರ್ಕ್ಸಲ್ಲಿ ನಾವು ಐ ಥಿಂಕ್ ವಿ ಹ್ಯಾಡ್ ಟು ಚೂಸ್ ಅಲ್ವಾ ಕಡೆಯಲ್ಲಿ. 0.5 ಒಬ್ಬರು ಹಿಂದೆ ಮುಂದೆ ಹಾಗೆ. ಸೊ ದೇರ್ ಆರ್ ಸೋ ಮೆನಿ ಪೀಪಲ್ ವರ್ತ್, ಎಷ್ಟು ಒಳ್ಳೊಳ್ಳೆ ಸಿಂಗರ್ಸ್ ಚೆನ್ನಾಗಿ ಹಾಡೋಂಥವ್ರು. ಆ್ಯಂಡ್ ಅವರೆಲ್ಲರೂ ಇದಕ್ಕೊಂದು ಒಂದು ವ್ಯಾಲ್ಯೂ ಇದೆ ಅಂತ ಹೇಳೋಕ್ಕೆ ದೇ ಆ್ಯಕ್ಚುಲಿ ಸೆಂಟ್ ದೇರ್ ಪರ್ಫಾರ್ಮೆನ್ಸಸ್. ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಪಾಪ ಪೇರೆಂಟ್ಸ್ಗೂ ಹೇಳಬೇಕು, ಆ ಮಕ್ಕಳಿಗೂ ಹೇಳಬೇಕು. ಪುಟಾಣಿ ಮಕ್ಕಳು ಬರುವಾಗ ಅವ್ರಿಗೆ ಹೇಗೆ ಕೂತ್ಕೊಂಡು ಅವರು ಶ್ರದ್ಧೆಯಿಂದ ಅವ್ರಿಗೆ ಈ ಕಾಲದ ಇನ್ಸ್ಟಾಗ್ರಾಮ್ ಕಾಲದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿ ಆ ವಿಡಿಯೋ ಎದುರುಗಡೆ ಕೂತ್ಕೊಂಡು ಮಾಡ್ಲಿಕ್ಕೆ ಪೇರೆಂಟ್ಸ್ಗೂ ಪೇಷನ್ಸ್ ಬೇಕು, ಮಕ್ಕಳಿಗೂ ಬೇಕು. ಇಬ್ರು ಮಾಡಿ ಅದು ಕಳ್ಸಿದ್ದು ತುಂಬಾ ನನ್ಗೆ ತುಂಬಾ ಸಂತೋಷವಾಯಿತು. ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದಾರಲ್ವಾ ಆ ಮಕ್ಕಳಿಗೆ ಕನ್ನಡ ಹಾಡುಗಳು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಹಾಡಬೇಕು ಅಂತ ಪೇರೆಂಟ್ಸ್ಗೆ ತುಂಬ ಹೇಳಬೇಕು ನಾವು. ವಿ ಶುಡ್ ಆಲ್ಸೋ ಥ್ಯಾಂಕ್ ದೆಮ್. ಆ್ಯಂಡ್ ಇನ್ನೊಂದು ವಿಷಯ ಮುಖ್ಯವಾದದ್ದು ಅಂದರೆ ವರ್ಕ್ಶಾಪ್ ಅರೇಂಜ್ ಮಾಡಿದ್ದು ಪ್ರವೀಣ್ ರಾವ್ರದ್ದು. ಅದು ಎಷ್ಟು ಚೆನ್ನಾಗಿತ್ತು ಅದು ವಾಟ್ ಅ ಲವ್ಲಿ ಐಡಿಯಾ ಅದು ಅಲ್ವಾ? ನೀವು ನೋಡಿದ್ರಲ್ಲ, ಇಟ್ ವಾಸ್ ಸಚ್ ಅ ಲವ್ಲಿ ದ ಎಕ್ಸ್ಪೀರಿಯನ್ಸ್ ಆಫ್ ಸಚ್ ಅ ಗ್ರೇಟ್ ಮ್ಯೂಸಿಷಿಯನ್, ಕಂಪೋಸರ್, ವರ್ಲ್ಡ್ ರಿನೌಂಡ್ ಪರ್ಸನ್ talking to it just motivates them further. ಮತ್ತೆ ಚಿಕ್ಕ ಮಕ್ಕಳಿಗೆ ಎಷ್ಟೊಂದು ಕ್ವೆಶ್ಚನ್ಸ್ ಇತ್ತು, ಅವರು ಕ್ಯೂರಿಯಾಸಿಟಿ, they were like very involved in that workshop also. They were asking so many questions. ಹೌದು ದ ಟೈಮಿಂಗ್ ಆಫ್ ದ ವರ್ಕ್ಶಾಪ್ ಆಲ್ಸೋ. ಇದನ್ನ ಸೆಮಿಫೈನಲ್ಸಿಗೆ ಒಂದು ವಾರದ ಮುಂಚೆ ಅನ್ಸುತ್ತೆ ಮಾಡಿದ್ದು, ಒಂದು 10 days ಮುಂಚೆ ಮಾಡಿದ್ರಿಂದ ಅವ್ರು ಎಷ್ಟೊಂದು ಟೆಕ್ನಿಕಲ್ ಟಿಪ್ಸ್ ಕೊಟ್ಟರು. ಅಂದರೆ ಇಟ್ ವಾಸ್ ನಾಟ್ ಜಸ್ಟ್ ನೀವು ಹಾಡಿ ಸಂಗೀತ ಅಭ್ಯಾಸ ಮಾಡಿದ್ದು ಅಷ್ಟೇ ಅಲ್ಲದೆ ಅವ್ರು ಹೇಗೆ ವೋಕಲ್ ಟ್ರೈನಿಂಗ್ ಹೇಗೆ, ನೀವು ಈ ಥರ ವಾಯ್ಸ್ನ ಹೇಗೆ ಅದನ್ನು ಟ್ರೈನ್ ಮಾಡ್ಬೋದು, ಇದರಲ್ಲಿ ಹೆಡ್ ವಾಯ್ಸ್, ಚೆಸ್ಟ್ ವಾಯ್ಸ್, ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ದಟ್ ಆ್ಯಕ್ಚುಲಿ ವುಡ್ ಹ್ಯಾವ್ ಅದನ್ನು ಈಸಿಯಾಗಿ ಇನ್ಕಲ್ಕೇಟ್ ಮಾಡಿಕೊಂಡು ಅದನ್ನು ಈ ಸೆಮಿಫೈನಲ್ಸಲ್ಲಿ ಹಾಡೋಕ್ಕೆ ಆಗೋ ಹಾಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದು. ಇಟ್ ವಾಸ್ ಆ್ಯಂಡ್ ಈವನ್ ಅದು ನಿಮ್ಮ ಪಾಯಿಂಟ್ ಹೇಳಿದಂಗೆ ಇಟ್ ವಾಸ್ ಫಾರ್ ಎವ್ರಿಬಡಿ. ಇಟ್ ವಾಸ್ ನಾಟ್ ಓನ್ಲಿ ಫಾರ್ ದ ಫೈನಲಿಸ್ಟ್, ಇಟ್ ವಾಸ್ ನಾಟ್ ಓನ್ಲಿ ಫಾರ್ ದೆಮ್, ಇಟ್ ವಾಸ್ ಥ್ರೋನ್ ಓಪನ್ ಟು ಎವ್ರಿಬಡಿ. ದಟ್ ಇಸ್ ಅ ವೆರಿ ಗುಡ್ ಜೆಸ್ಚರ್ ಆನ್ ಪಾರ್ಟ್ ಆಫ್ ನಮ್ಮ ಟೊರೊಂಟೊ ಅಂತ ಅನಿಸ್ತು ನನಗೆ. ಇಟ್ ಟೇಕ್ಸ್ ಅಪ್ ಟು ದ ನೆಕ್ಸ್ಟ್ ಲೆವೆಲ್. ಎಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಅದು ದೇ ಆರ್ ಓನಿಂಗ್ ಅಪ್ ಟು ದೇರ್ ರೆಸ್ಪಾನ್ಸಿಬಿಲಿಟೀಸ್ ಅಂತೇಳಿ. ಐ ಮೀನ್ ಒಂದು ಪ್ರತಿಭೆಯನ್ನು ಒಂದು ಕಮರ್ಷಿಯಲ್ ಆಗಿ ಮಾಡೋದು ಅಥವಾ ಒಂದು ಹೆಸರಿಗಾಗಿ ಮಾಡೋದು ಅಲ್ಲ. ಅಂದರೆ ಅದೊಂದು ಬೈ ಫೀಲಿಂಗ್, ದೇ ಆರ್ ಫೀಲಿಂಗ್ ಇಟ್. ಆ್ಯಂಡ್ ದೆನ್ ನಮ್ಮ ಕಮ್ಯುನಿಟಿ ಸಲುವಾಗಿ ಮಾಡಬೇಕು. ಅಥವಾ ಅದನ್ನು ಈಗ ಎಷ್ಟೋ ಜನ ಸಂಗೀತ ಕಲಿಯೋರು ಇರ್ತಾರೆ, ಸಂಗೀತ ಕಲಿದೇ ಇರುವವರು ಇರ್ತಾರೆ. ಎಲ್ಲರಿಗೂ ಒಂದು ಅನ್ವಯಿಸುವಂತಹ ಒಂದು ಕಾರ್ಯಕ್ರಮವಾಗಿ ಆ ವರ್ಕ್ಶಾಪು ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಪ್ರವೀಣ್ ಡಿ ರಾವ್ ಅವರದ್ದು ಹೌದು. ಅದೇ ಥರ ಅವರಿಂದ ಬಹಳಷ್ಟು ಮಾರ್ಗದರ್ಶನದ ಮಾತುಗಳು ನಮಗೆ ಸಿಕ್ಕಿದ್ದಾವೆ. ದಟ್ಸ್ ವೆರಿ ಗುಡ್ ಪಾಯಿಂಟ್. ಹೌದು, ಅದು ಅಂದರೆ ಪ್ರತಿಭೆಗೆ ಅದನ್ನು ಪ್ರದರ್ಶನಕ್ಕಾಗಿ ನೀವು ಬನ್ನಿ ನಾವು ಮಾಡ್ತೇವೆ ಅನ್ನುವ ಒಂದು ಆ ಉದ್ದೇಶವನ್ನು ಅದನ್ನು ಹೊರತಾಗಿ ಈ ಪ್ರತಿಭೆಯನ್ನು ಇನ್ನೂ ಚೆನ್ನಾಗಿ ಬೆಳೆಸುವಂತಹ ಒಂದು ಆ ಧೋರಣೆ ಇಟ್ಟುಕೊಂಡು ಅದನ್ನು ಕಾರ್ಯಕ್ರಮ ನಡೆಸ್ತಾ ಇರೋದು. ಇದು ಎಲ್ಲರೂ ಮಾಡೋದು ಕಾರ್ಯಕ್ರಮ ಕಷ್ಟ. ಪಾರ್ಟಿಸಿಪೆಂಟ್ಸ್ ಮಾತ್ರ ಅಲ್ಲ, even for teachers. ಹೌದು.
as judges now ಇಲ್ಲಿದ್ರೆ ಕೂಡ ಹೌದು. we are also music learners. ಹೌದು. The students always first and then only teachers. ಖಂಡಿತ ಅಲ್ವಾ? So ಅದು ನಮಗೂ ಎಷ್ಟು ಪಾಯಿಂಟ್ಸ್ ಹೇಳಿದ್ರು ಅವರು. ಖಂಡಿತ ಚೆನ್ನಾಗಿತ್ತು. ಖಂಡಿತ ಇನ್ನು ಭಾಷೆಗಳು ನೋಡಿದರೆ ನಮಗೆ ಮೊದಲಿನ ರೌಂಡಲ್ಲಿ ಕೊಂಕಣಿ ಮಾತಾಡುವ ಜಡ್ಜಸ್ ಇದ್ದರು ನಮ್ಮ ಜೊತೆಗೆ, ಹಾಗೂ ತುಳು ಬಲ್ಲವರು ಜಡ್ಜಸ್ಸು. ಹಾಗಾಗಿ ಅಂದರೆ ಇಟ್ ಈಸ್ ಟ್ರೈಯಿಂಗ್ ಟು ದೇರ್ ಬೆಸ್ಟ್ ಆಫ್ ದ ಬೆಸ್ಟ್. ನಮ್ಮ ಟೊರಾಂಟೊ ಅಂದರೆ ಒಂದು ಕಾಟಾಚಾರಕ್ಕಾಗಿ ಒಂದು ಈ ಕಾಂಪಿಟೇಷನ್ ಮಾಡ್ತಾ ಇಲ್ಲ, ವೆರಿ ಸೀರಿಯಸ್ ಆಗಿ ಅದನ್ನು ಇನ್ ಡೆಪ್ತ್ ಆಗಿ ಅದರಲ್ಲಿ ರಿಸರ್ಚ್ ಮಾಡಿ ಮಾಡ್ತಾ ಇದ್ದಾರೆ. ಸೊ ವಿಚ್ ಇಸ್ ವೆರಿ ನೈಸ್ ಆನ್ ದೇರ್ ಪಾರ್ಟ್. ಹಾಗೆ ನಮ್ಮ ಪಾರ್ಟ್ನಲ್ಲಿ ನೋಡಿದರೆ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸು. ಈಗ ಇಷ್ಟೊಂದು ಜವಾಬ್ದಾರಿ ಇದ್ದ ಒಂದು ಸಂಸ್ಥೆಗೆ ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಇದು ಇಟ್ ಈಸ್ ಲೈಕ್ ಎ ನಾಟ್ ಎ ಸ್ಮಾಲ್ ಥಿಂಗು. ನನ್ನ ಅನುಭವದ ಪ್ರಕಾರ ಇಟ್ಸ್ ಎ ಗ್ರೇಟ್ ಅಪೋರ್ಚುನಿಟಿ ನನಗೆ ಟು ನೋ ದ ಟ್ಯಾಲೆಂಟ್. ನಮ್ಮ ಈ ಟೊರಾಂಟೊ ಹೊರತಾಗಿಯೂ ಅಕ್ರಾಸ್ ಕೆನಡಾದಲ್ಲಿ ಇರುವಂಥ ಪ್ರತಿಭೆಗಳು ಎಷ್ಟೊಂದು ಚೆನ್ನಾಗಿರೋ ಪ್ರತಿಭೆಗಳು. ಐ ಥಿಂಕ್ ಇಂಡಿಯಾದಲ್ಲಿರೋ ಪ್ರತಿಭೆಗಳ ಇದಕ್ಕೆ ಒಂಥರ ಸಾಟಿ ಎನಿಸುವಂತಹ ಒಂದು ಲೆವೆಲ್ಲಿನ ಪ್ರತಿಭೆಗಳನ್ನು ನೋಡೋದಕ್ಕೆ ಸಿಕ್ತು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ವೆರಿ ವೆಲ್ ಟ್ಯಾಲೆಂಟೆಡ್ ಲೇಡೀಸ್ ಇರ್ಬೋದು ಅಥವಾ ಮೆನ್ ಇರ್ಬೋದು ಅಥವಾ ಮಕ್ಕಳೇ ಇರ್ಬೋದು. ಯೂಶ್ವಲಿ ಏನಾಗುತ್ತೆ ಅಂತ ಕೇಳಿದ್ರೆ ಮಕ್ಕಳಲ್ಲಿ, ಇಲ್ಲಿಯ ಮಕ್ಕಳಲ್ಲಿ ಸ್ವಲ್ಪ ಇವರು ಮುಗ್ಧರು ಅನ್ನುವಂಥ ಒಂದು ಭಾವನೆ ಇರುತ್ತೆ. ಈಗ ಅಂದರೆ ಹೊರಗಡೆ ಇದ್ದ ಮಕ್ಕಳು ಮುಗ್ಧರು ಅನ್ನೋದು ನಾ ಆ ಶಬ್ದ ಯಾಕೆ ಹೇಳ್ತೀನಿ ಅಂದರೆ ದೇ ಆರ್ ಅವೇ ಫ್ರಾಮ್ ದ ಕಲ್ಚರ್. ಈಗ ನಮ್ಮ ಸಂಸ್ಕೃತಿಯಿಂದ ದೂರ ಇರುವಂತಹ ಮಕ್ಕಳು, ಕರ್ನಾಟಕದಿಂದ ದೂರ ಇರುವಂತಹ, ಭಾರತದಿಂದ ದೂರ ಇರುವಂತಹ ಮಕ್ಕಳು ಅಷ್ಟೊಂದು ಆ ಸಂಸ್ಕೃತಿಯ ಒಡನಾಟ ಇವರಿಗೆ ಕಡಿಮೆ ಇರುವವರು. ಆದರೂ ಸಹ ಸಂಗೀತದ ಒಡನಾಟ ಇವರಿಗೆ ಕಡಿಮೆ ಇಲ್ಲ ಅಂತ ಅನಿಸುವ ಒಂದು ಅಷ್ಟರ ಮಟ್ಟಿಗೆ ಆ ಪ್ರತಿಭೆಗಳು ಇಲ್ಲಿದ್ದು ನೋಡಿ ಆಶ್ಚರ್ಯ ಅನಿಸ್ತು. ಹೌದು. ಮತ್ತೆ ಆ ಚಿಕ್ಕ ಮಕ್ಕಳ ಶಬ್ದ ಉಚ್ಚಾರಣೆನೂ ಹೌದು. ಮೋಸ್ಟ್ ಆಫ್ ದ ಪೀಪಲ್ ಅವ್ರದ್ದು ಚೆನ್ನಾಗೇ ಇತ್ತು. ಅಂದರೆ ಅಲ್ಲಿ ಹೇಗೆ ಕನ್ನಡ ಮಾತಾಡ್ತಾರೋ ಭಾರತದಲ್ಲಿ ಅಲ್ಲಿಗೆ ಸರಿಸಮಾನವಾಗೇ ಇತ್ತು ಚಿಕ್ಕ ಮಕ್ಕಳದ್ದು. ಕೆಲವು ಆ ಕಡೆ ಈ ಕಡೆ ಇರ್ಬೋದು, ಬಟ್ ಹೆಚ್ಚಿನ ಮಕ್ಕಳು ಸರಿಯಾಗಿ ಪ್ರೊನೌನ್ಸಿಯೇಷನ್. ಹೌದು. ಮತ್ತೆ ಸಾಹಿತ್ಯನೂ ಅವ್ರು ಚೂಸ್ ಮಾಡಿದ್ದು ಹೆಚ್ಚಿನ ಮಕ್ಕಳಿದ್ದು ತುಂಬ ಒಳ್ಳೊಳ್ಳೆ ಸಾಹಿತ್ಯ. ಸುಮ್ಮನೆ ಕಾಟಾಚಾರಕ್ಕೆ ಏನೋ ಒಂದು ಹಾಡು ಹೇಳಿ ಆ ಥರ ಮಾಡಿಲ್ಲ ಅವರು. ತುಂಬ ಒಳ್ಳೆ ಸಾಹಿತ್ಯ ಇರುವ ಸಂಗೀತವನ್ನೇ ಆರಿಸಿ ಅವ್ರು ಹಾಡಿದರು. ಬಹುಶಃ ಒಂದು ಕಮ್ಯುನಿಟಿ ಅಥವಾ ಒಂದು ಡಯಾಸ್ಪೋರದ ಒಂದು ಅಸ್ತಿತ್ವದ 50ಕ್ಕೂ ಮಿಕ್ಕಿದ ವರ್ಷದ ಈ ಒಂದು ಫಲಿತಾಂಶ ಇದೆಲ್ಲವೂ ಅಂತೇಳಿ ಅಂದ್ಕೊಳ್ಬೋದು. ಈಗೀಗಾಗಿ ಕನ್ನಡ ಶಾಲೆಗಳು ನಡೀತಾ ಇದ್ದಾವೆ. ಕಿಚನರ್, ವಾಟರ್ಲೂ, ಗ್ರ್ಯಾಂಡ್ ರಿವರ್, ಕನ್ನಡ ಸಂಘ, ಇಲ್ಲಿ ಎಲ್ಲ ಕಡೆಗೂ ಕನ್ನಡ ಶಾಲೆಗಳು ನಡೀತಾ ಇದ್ದಾವೆ. ಅದರಿಂದಾಗಿ ಈ ತಲೆಮಾರಿನ ಪೇರೆಂಟ್ಗಳು ದೇ ಆರ್ ಅವೇರ್ ಮಕ್ಕಳಿಗೆ, ಆ್ಯಂಡ್ ದೇ ಆರ್ ವೆರಿ ಫೋಕಸ್ಡ್ ಆನ್ ಮಕ್ಕಳಿಗೆ ಏನನ್ನು ಕೊಡಿಸಬೇಕು ಬಾರದು ಅಥವಾ ಏನು ಇದೆ, ಇಲ್ಲದೇ ಇದ್ದರೆ ಅದನ್ನು ನಾವು ಹೇಗೆ ತಗೊಳ್ಬೇಕು, ಇದೆಲ್ಲವನ್ನು ಒಂದು ಜವಾಬ್ದಾರಿ ಗೊತ್ತಿರುವಂತಹ ಒಂದಿಷ್ಟು ಪೇರೆಂಟ್ಗಳು ಇದು ಈಗಿನ ಐ ಥಿಂಕ್ ಮಕ್ಕಳು. ಹಾಗಾಗಿ ದೇ ಆರ್ ವೆಲ್ ಅಡ್ವಾನ್ಸ್ಡ್ ಇವಾಗಿನ ಮಕ್ಕಳು ನೋಡಿದ್ರೆ ಎಲ್ಲ ದೃಷ್ಟಿಯಿಂದನೂ, ಸಾಂಗೀತಿಕವಾಗಿ, ಸಾಹಿತ್ಯಿಕವಾಗಿ ದೇ ಆರ್ ವೆರಿ ವೆಲ್ ಗ್ರೂಮ್ಡ್ ಆ್ಯಂಡ್ ಕಲ್ಚರ್ಡ್. ಒಂದು ಸೀನಿಯರ್ ಕ್ಯಾಟಗರಿ ಪಾರ್ಟಿಸಿಪೇಷನ್ ನನಗೆ ಅದು ತುಂಬ ಖುಷಿ ಅನ್ನಿಸ್ತು. ಹುಮ್ಮಸ್ಸೊಂದು, ಅದ್ರ ಜೊತೆಗೆ ಈಗ ಏನಂತಾರೆ, ಅಯ್ಯೋ ಮುಗಿತಪ್ಪ ಬಿಡು ಇನ್ನೇನು ಮಾಡೋದು ಅಂತಿಲ್ಲ. ಐ ವಾಂಟ್ ಟು ಸಿಂಗ್, ನಾನು ಹಾಡಿ ನಾನು ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಅದನ್ನು ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥದ್ದು ಒಂದಿತ್ತಲ್ವ, ನಂಗೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು. ಆ್ಯಂಡ್ ದೇ ವರ್ ಗುಡ್, ದೇ ವರ್ ಆಲ್ಸೋ ಡೂಯಿಂಗ್ ಜೀವನೋತ್ಸಾಹ. ಕರೆಕ್ಟ್. ಹೌದು. ಹೌದು. ಮತ್ತು ಇನ್ನೊಂದು ಆ್ಯಡ್ ಮಾಡಬೇಕಂದ್ರೆ ಈಗ ಫೈನಲ್ ಅದು ವಿತ್ ಲೈವ್ ಆರ್ಕೆಸ್ಟ್ರಾ ನಡೀತಾ ಇದೆ, ವಿಚ್ ಇಸ್ ಅಗೇನ್ ಇನ್ನೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಪಾರ್ಟಿಸಿಪೆಂಟ್ಸಿಗೂ. ಮತ್ತು ಇವರು ಪ್ರಜ್ಞಾನ್ ಅವರೆಲ್ಲ ದೇ ಆರ್ ಟುಗೆದರ್ ಟು ಬ್ರಿಂಗ್ ದಟ್ ಪರ್ಫಾರ್ಮೆನ್ಸ್ ಅಪ್. ಅಂದರೆ
ಅವರು ಅದರ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ. ಓಕೆ, ನಾವು ಈ ಹಾಡುಗಳನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಇದನ್ನು ಆರ್ಕೆಸ್ಟ್ರಾ ಕೊಟ್ಟು ಆರ್ಕೆಸ್ಟ್ರಾ ಜೊತೆ ಪ್ರಾಕ್ಟೀಸ್ ಮಾಡೋದು, ಇಟ್ಸ್ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್. ಸೊ ಅವ್ರು ಕಂಟಿನ್ಯೂಸ್ ಆಗಿ ಅದರ ವರ್ಕ್ ಮಾಡ್ತಾನೆ ಇದ್ದಾರೆ. ಇಟ್ಸ್ ಅ ಬಿಗ್ ಕೊಲಾಬ್ರೇಷನ್. ಪ್ರತಿಯೊಂದು ಪ್ರತಿಭೆಗಳನ್ನು ಅವರ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ಗಳನ್ನು ಅವರು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಜನರಿಗೆ ಮುಟ್ಲಿ ಈ ಪ್ರತಿಭೆ, ಇದು ಬೆಳಕಿಗೆ ಬರುವಂತಹ ಪ್ರತಿಭೆ, ಇದಕ್ಕೆ ಮನ್ನಣೆ ಸಿಗಲು ಯೋಗ್ಯವಾದಂತಹ ಪ್ರತಿಭೆ, ಈ ಥರ ವಿಚಾರಗಳನ್ನು ಇಟ್ಟುಕೊಂಡು ಪ್ರತಿಯೊಂದನ್ನು ಸಹ ಪ್ರೊಫೆಷನಲ್ಲಾಗಿ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದನ್ನು ನೀವೆಲ್ಲ ಅಂದರೆ ನೋಡ್ಬೋದು, ಜನರೆಲ್ಲ ಹೋಗಿ ನೋಡ್ಬೋದು. ಅವರ ಇದರಲ್ಲಿ ಯೂಟ್ಯೂಬ್ನಲ್ಲಿ ನಮ್ಮ ಟೊರಾಂಟೊ ಇದರಲ್ಲಿ ಲಿಂಕ್ಗಳು ಅವೈಲಬಲ್ ಇದ್ದಾವೆ, ನೋಡ್ಬೋದು. ಪವನ್ ಅವರು ನಿಮ್ಮದು ಮೋಸ್ಟ್ ಆಫ್ ದಮ್ ಈ ಪಾರ್ಟಿಸಿಪೆಂಟ್ಸು ಪ್ರಾಬಬ್ಲಿ ಅವ್ರಿಗೆ ಈ ಆಪರ್ಚುನಿಟಿ ಸಿಗಲಿಲ್ಲ ಅಂದಿದ್ರೆ ಅವರೇ ಹೋಗಿ ವಿಡಿಯೋ ಮಾಡಿ ಹಾಕೋದು ಪ್ರಾಬಬ್ಲಿ ರೇರ್. ಹೌದು. ಆ್ಯಂಡ್ ಅವ್ರು ಹಾಕಿದ್ರೂ ಅವ್ರಿಗೆ ಯೂಶ್ವಲಿ ಪ್ರಾಬ್ಲಮ್, ಮೀ ಇನ್ಕ್ಲೂಡೆಡ್, ಯಾರೇನಾದರೂ ಅಂದ್ಕೊಳ್ತಾರೆ, ಏನಾದರೂ ಅವ್ರೇನು ಜಡ್ಜ್ ಮಾಡ್ತಾರೆ ಹೇಗೆ ಅಂತಲೇ ಇರುತ್ತೆ. ಬಟ್ ಐ ಥಿಂಕ್ ವಿ ಹ್ಯಾವ್ ಟು ಬ್ರೇಕ್ ಔಟ್ ಆಫ್ ದೋಸ್ ಶಾಕಲ್ಸ್. ಖಂಡಿತ. ಸೊ ನಮ್ಮ ಪ್ರತಿಭೆನ ನಾವು ತೋರಿಸ್ತಾ ಇರೋದು ನಮ್ಮ ಇಂಪ್ರೂವ್ಮೆಂಟಿಗೋಸ್ಕರ, ಅದು ನಾವು ಎಂಜಾಯ್ ಮಾಡಿ ಅದನ್ನು ನಾವು ವಿ ಹ್ಯಾವ್ ಟು ಗ್ರೋ ಇನ್ ದಟ್ ಪ್ರಾಸೆಸ್. ಆ್ಯಂಡ್ ಅದಕ್ಕೋಸ್ಕರ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ. ಈಗ ರೀಚ್ ಕೂಡ ವಾಯ್ಸ್ ಆಫ್ ನಮ್ಮ ಟೊರಾಂಟೊ ರೀಚ್ ಇಸ್ ಲಾಟ್ ಆಫ್ ಫಾಲೋವರ್ಸ್ ಆ್ಯಂಡ್ ಒಳ್ಳೆ ಕ್ವಾಲಿಟಿ ರೆಕಾರ್ಡಿಂಗು, ಒಳ್ಳೆ ವಿಡಿಯೋ ಆ್ಯಂಡ್ ದ ರೀಚ್. ಐ ಥಿಂಕ್ ದಿಸ್ ಇಸ್ it is all win-win for everybody, for this community. Right from the beginning, Namma Toronto, they meant for the quality, they went for the quality. ಈಗ ಪ್ರತಿಭೆ ಬಂದಿರೋದು ಚೆನ್ನಾಗೇ ಇರಬೇಕು ಅಂತೇಳಿ ಅವರು ಐ ಥಿಂಕ್ ದೇ ಟ್ರೈ ಟು ರೀಚ್ ಔಟ್ ಟು ಕಾರ್ನರ್ ಎಲ್ರಿಗೂ. ಸೊ ಅದರಲ್ಲಿ ಐ ಮೀನ್ ವಿಷನ್ ಇಸ್ ದೇರ್. ಐ ಮೀನ್ ಇನ್ನೂ ಸಹ ಟ್ಯಾಲೆಂಟ್ಗಳು ತುಂಬ ಜನ ಇನ್ನೂ ಬಂದಿಲ್ಲ, ನನಗೆ ಗೊತ್ತು. ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿರುವಂತಹ ಪ್ರತಿಭೆಗಳು ಇನ್ನೂ ಬಹಳಷ್ಟು ಇದ್ದಾವೆ. ಅನುಕೂಲ ಮೋಸ್ಟ್ಲಿ ಆಗಿರಲಿಕ್ಕಿಲ್ಲ ಅಂದ್ಕೊಳ್ತೇನೆ. ಬಹಳಷ್ಟು ಪ್ರತಿಭೆಗಳು ಮೋಸ್ಟ್ಲಿ ಇನ್ನೂ ಈ ಎಲ್ಲ ಪ್ರಕ್ರಿಯೆಗಳಿಂದಾಗಿ ಮೋಸ್ಟ್ಲಿ ಅವೇರ್ನೆಸ್ ಅಂತೂ ಜನರಿಗೆ ಆಗಿದೆ. ಎಷ್ಟು ಸೀನಿಯರ್ ಪ್ರತಿಭೆಗಳು ಮಿಸ್ಔಟ್ ಆಗಿದ್ದಾರೆ, ಅಡಲ್ಟ್ ಪ್ರತಿಭೆಗಳು ಮಿಸ್ಔಟ್ ಆಗಿದ್ದಾರೆ. ಅವರೆಲ್ಲ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ಕೊಳ್ತಾರೆ ಅಂತೇಳಿ ಒಂದು ಆಶಾದಾಯಕವಾಗಿ ನಾವು ಮುಂದೆ ಹೋಗೋಣ. ತುಂಬ ಜನ ಸೀನಿಯರ್ಸ್ ತುಂಬ ಆಸೆ ಪಟ್ಟು ಬಂದಿದ್ದಾರೆ ಇದಕ್ಕೆ, ಬಟ್ ಇನ್ನೂ ಇದ್ದಾರೆ. ನೀವು ಹೇಳಿದಂಗೆ ತುಂಬ ಸೀನಿಯರ್ಸ್ ಈ GTಯಲ್ಲಿ ತುಂಬ ವರ್ಷ ಅಂತ ಇರೋರು, ಅವ್ರಿಗೆ ಆಪರ್ಚುನಿಟಿ ಸಿಗಲಿಲ್ಲ ಈ ಥರ. ಸೊ ಅವರು ಇದನ್ನ ಯೂಸ್ ಮಾಡ್ಕೊಂಡು ಬರಲಿಕ್ಕೆ ನಾವು ಇನ್ನೂ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಸ್ವಲ್ಪ ಇದು ಮಾಡಬೇಕು ಅಷ್ಟೇ. ಯಾಕೆಂದರೆ ಅವ್ರಿಗೆ ಸಂಕೋಚ ಇರ್ಬೋದು, ಇಲ್ಲದಿದ್ದರೆ ನನಗೇನಿದೆ ಇವಾಗ ಗಂಟ್ಲು, ನಂಗೆ ಬರೋಕ್ಕಾಗಲ್ಲ ಅಂತ ಅನಿಸ್ಬೋದು. ನಾನು ತಪ್ಪಾಗಿರ್ಬೋದು, ಬಟ್ ಆದರೆ ಅವ್ರಿಗೆ ಆ ಥರ ಅನಿಸಿದ್ರೆ ನಮ್ಮ ಜವಾಬ್ದಾರಿ ಈ ನಮ್ಮ ಟೊರಾಂಟೊ ಮೂಲಕ ಅವ್ರಿಗೆ ಸುಮ್ಮನೆ ಕಾಂಪಿಟೇಷನ್ ಇಲ್ಲದೇ ಇದ್ದರೆ ಸುಮ್ಮನೆ ನೀವು ಬಂದು ಹಾಡಿ. ಇವಾಗ ಜೂನ್ ಮಂತ್ ಒಂಟಾರಿಯೋಲಿ ಸೀನಿಯರ್ಸ್ ಮಂತ್ ಅಂತಿದೆ. ಸೊ ಹಾಗೆ ಮೂವಿಂಗ್ ಫಾರ್ವರ್ಡ್ ನಾನು ಒಂದು ಸಜೆಷನ್ ಹೇಳ್ತಾ ಇದ್ದೀನಿ. ಲೈಕ್ ಇಟ್ಸ್ ಸೀನಿಯರ್ಸ್ಗೆ ಅಂತ ಒಂದು ಸೆಕ್ಷನ್ ಮಾಡಿ ಅವ್ರಿಗೆ ಸೆಲೆಬ್ರೇಟಿಂಗ್ ಸೀನಿಯರ್ಸ್ ಇನ್ ದ ಮಂತ್ ಆಫ್ ಜೂನ್ ಇನ್ ಒಂಟಾರಿಯೋ ಅಂತ ಮಾಡಿದ್ರೆ ಅವ್ರಿಗೆ ಒಂಥರ ಇನ್ನೂ ಜಾಸ್ತಿ ಜನ ಬರ್ಬೋದು. ಆ ಕನ್ನಡದಲ್ಲಿ ಮಾತಾಡೋದು, ಕವಿತೆಗಳಾಗಿರಲಿ, ಇಲ್ಲದೇ ಇದ್ರೆ ಹಾಡೋದಾಗಿರಲಿ, ಎಲ್ಲದಕ್ಕೂ ಬರ್ಬೋದು ಅಂತ. ಸಂಧ್ಯಾ ಅವರು ಒಂದು ಉತ್ಕೃಷ್ಟವಾದ ಅತ್ಯುತ್ತಮವಾದ ಸಂಗೀತಗಾರ್ತಿ ಅಲ್ಲದೇ ಸಹ ಅದ್ರ ಜೊತೆಗೆ ಸೀನಿಯರ್ ಒಟ್ಟಿಗೆ ಅವರು ಪರ್ಸನಲಿ ಕೆಲಸ ಮಾಡಿರುವಂತಹ ಒಂದು ಅವರ ಅನುಭವ ಇದೆ. ಸಂಗೀತ ಹಾಗೂ ಹಿರಿಯ ನಾಗರಿಕರ ಬಗ್ಗಾಗಿ ಸಂಧ್ಯಾ ಅವರೇ, ನೀವು ಯು ಆರ್ ದ ಬೆಸ್ಟ್ ಪರ್ಸನ್ ಟು ಎಕ್ಸ್ಪ್ಲೇನ್ ಅವರ ನಾಡಿ ಮಿಡಿತವನ್ನ. ಸೇಯಿಂಗ್ ಸಚ್ ಕೈಂಡ್ ವರ್ಡ್ಸ್, ಅದು ನನ್ನ ಭಾಗ್ಯ ಅಂತ ಅನ್ಸ್ಕೊಳ್ತೀನಿ. ಈ ಟೊರಾಂಟೊದಲ್ಲಿ ಇಷ್ಟು ಜನ ಸೀನಿಯರ್ಸ್, ಬೂಮರ್ಸ್ ಅಂತ ಹೇಳ್ತಾರೆ ಈ ಕಾಲದಲ್ಲಿ. ಬೂಮರ್ಸ್ಗಿಂತ ಇವಾಗ ಸೀನಿಯರ್ಸ್, ಸೂಪರ್ ಸೀನಿಯರ್ಸ್ ಜಾಸ್ತಿ ಆಗ್ತಾನೆ ಬರ್ತಾ ಇದ್ದಾರೆ. ಸೂಪರ್ ಸೀನಿಯರ್ಸ್ ಅಂದರೆ 80+. ಎಷ್ಟು ಜನ ಇದ್ದಾರೆ, ಬಟ್ ಆ್ಯಕ್ಟಿವ್ ಲೈಫ್ ಸ್ಟೈಲು ಇಟ್ಕೊಂಡಿದ್ದಾರೆ. ಆಲ್ ಆಫ್ ದೆಮ್ ಆರ್ ನಾಟ್ ಆ ಥರ ಏನು ನನಗೆ ಏನೋ ಇದೆ, ನನಗೆ ಹುಷಾರಿಲ್ಲ ಆ ಥರ ಎಲ್ಲ ಹೇಳಲ್ಲ. ಅವರು ತುಂಬ ಆ್ಯಕ್ಟಿವ್ ಆಗಿರೋರು. ಆ್ಯಂಡ್ ದಟ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಕಾಗ್ನಿಟಿವ್ ಹೆಲ್ತ್ ಇಂಪ್ರೂವ್ಮೆಂಟ್. ಸೊ ಇನ್ವಾಲ್ವಿಂಗ್ ದೆಮ್ ಆ್ಯಂಡ್ ವಿತ್ ದೇರ್ ಎಕ್ಸ್ಪೀರಿಯನ್ಸ್, if you engage them in a very productive way with music, nothing like it, because music is the non-intrusive therapy. Doesn't need medicines, just you sing, listen to music, listen to instruments. ಆ ಥರ ಮಾಡಿದ್ರೆ ಅವ್ರಿಗೆ
ಇನ್ನು ಒಂಥರ ಮೆಮರಿ ಲಾಸ್ಗೆ ಅದಕ್ಕೆಲ್ಲ ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಮ್ಯೂಸಿಕ್ ಗೊತ್ತಿರೋದಂಗೆ ಐ ಥಾಟ್ ಓಕೆ ವೈ ನಾಟ್ ಯೂಸ್ ದ ಮ್ಯೂಸಿಕ್ ಸ್ಕಿಲ್ಸ್. ಆ್ಯಂಡ್ ನಮ್ಮ ಭಾರತ ಸಂಸ್ಕಾರ ಹೇಗೆ ಅಂದರೆ ನಮ್ಮ ದೊಡ್ಡವ್ರನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ನಾವು ಅವ್ರನ್ನ ನೋಡಬೇಕು, ಅವರಿಂದ ಕಲ್ತ್ಕೋಬೇಕು ಅಂತ. ಆ ಟ್ರೆಡಿಷನ್, ಕಲ್ಚರ್, ಆ ವ್ಯಾಲ್ಯೂಸ್ ನಾವು ಮ್ಯೂಸಿಕ್ ಹಾಗೆ ವಿ ಕ್ಯಾನ್ ಸ್ಪ್ರೆಡ್ ಇಟ್ ಅಕ್ರಾಸ್. ಆ್ಯಂಡ್ ನಮ್ಮ ಟೊರೊಂಟೋದಿಂದ ಈ ಮಕ್ಕಳಿಗೆ ಇಷ್ಟು ಆಪರ್ಚುನಿಟಿ ಕೊಡುವಾಗ ಅವರು ತಾತನ ಜೊತೆನೋ ಇಲ್ಲದ್ರೆ ಏನೋ ಅಜ್ಜಿ ಜೊತೆನೋ ಹಾಡ್ಬೋದು. ಆ ಥರ ಒಂದು ಅವಕಾಶತೆ ಕೂಡ ಮಾಡ್ಬೋದು. ಸೊ ಲೈಕ್ ಕ್ರಿಯೇಟಿವಿಟಿ ಇಸ್ ಲೈಕ್ ಯುನೋ it can go on, and with all such profound musicians around me, I'm sure it, you know, moving forward, Namma Toronto can go great miles with music and Kannada heritage and literature, and ಎಷ್ಟೋ ಸಂಸ್ಥೆಗಳು ಈ ಥರ ಮಾಡ್ತಾ ಇದ್ದಾರೆ ಬೇರೆ ಕಡೆಯಲ್ಲಿ. ಸೊ ಇದು ನಮ್ಮ ಟೊರೊಂಟೋದಲ್ಲಿ ಮಾಡೋದಂಗೆ ನಮಗೆ ಅದನ್ನ ಹೆಮ್ಮೆನೆ ಅದು ಮಾಡೋದು. This is just season 1, so many more seasons to come. ಏನೊಂದು ಹೇಳ್ತಾರಲ್ಲ ಅಂದರೆ ದೃಷ್ಟಿ ಸೃಷ್ಟಿ ಸಮಷ್ಟಿ ಅಂತೇಳಿ ಆ ಥರ, ಅಂದರೆ ದೂರದೃಷ್ಟಿ ಇರುವಂತಹ ಒಂದು ಆರ್ಗನೈಸೇಷನ್ ಅದನ್ನು ಸೃಷ್ಟಿ ಮಾಡಿ ಇವಾಗ ಎಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಸಮಷ್ಟಿ ಒಳಗೆ ಈ ಜನರಿಗೆ ಎಲ್ರಿಗೂ ಅವರನ್ನು ಒಟ್ಟಿಗೆ ತಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದು ಮೂರು ಒಂದು ಅಳವಡಿಸ್ಕೊಂಡು ನಡೀತಾ ಇರೋದು ನಿಜಕ್ಕೂ ಒಂದು ಒಳ್ಳೆಯ ಸಂತೋಷದ ವಿಷಯ. ಅದೇ ರೀತಿ ಐ ಮೀನ್ ನಮ್ರತಾ ಅವರು, ನೀವು ಹಾಗೆ ಎಷ್ಟೊಂದು ಮೊದಲೇ ಸಂಗೀತ ಕಲಿತಿದ್ದೀರಿ, ನಿಮ್ಮ ಕಾಂಪಿಟೇಷನ್ಗಳಲ್ಲಿ ಸ್ವತಃ ಭಾಗವಹಿಸಿದ್ದೀರಿ, ಗೆದ್ದಿದ್ದೀರಿ. ರಂಜನಾ ಅವರು ಅದೇ ಥರನೇ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದೀರಿ, ಕಲಿಸ್ತೀರಿ. ನೀವೆಲ್ಲರೂ ಹಾಗೆ, ಪವನ್ ಅವರು ಸಹ ಹಾಗೆ ಇದರಲ್ಲಿ ಐ ಮೀನ್ ಸಂಗೀತ ಹಾಗೂ ಆ ಒಂದು ವ್ಯಕ್ತಿತ್ವ ಇದರ ಜೊತೆಗೆ ಒಂದು ಸೊ ಅದು ನಮ್ಮನ್ನು ಇನ್ನೂ ಒಂಥರ ಮೃದುವಾಗಿ ಸೇರುತ್ತೆ. ಸಂಗೀತ ಒಂದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಆ ಮೃದುತ್ವವನ್ನು ತಂದು ಕೊಡುತ್ತೆ. ಹಾಗಂತ ನಾವು ಮೃದುವಾಗಿರ್ತೇವೆ ಅಂತೇಳ, ಅಷ್ಟೇ ಕಠಿಣವಾಗಿಯೂ ಇರ್ತೇವೆ. ಬಟ್ ಆದರೆ ಎಲ್ಲಿ ಆ ಪರಿಶ್ರಮದಿಂದ ನಾವು ಕಠಿಣವಾಗ್ತೇವೆ, ಅದನ್ನು ಇನ್ನೊಂದಿಷ್ಟು ನಾವು ತಗೊಳ್ಳುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಸಂಗೀತ ನಮಗೆ ಕೊಡುತ್ತದೆ. ಇದು ನನ್ನ ವೈಯಕ್ತಿಕವಾದ ಅನುಭವ. ಸಂಗೀತದಲ್ಲಿನ ಮೃದುತ್ವ ನಮ್ಮ ಸ್ವಭಾವವನ್ನು ಹೇಗೆ ಮೃದು ಮಾಡುತ್ತದೆಯೋ ಅದೇ ರೀತಿ ನಮ್ಮ ವ್ಯಕ್ತಿತ್ವದಲ್ಲಿ ಪರಿಶ್ರಮ ಮಾಡುವ ಒಂದು ಕಾಠಿಣ್ಯವನ್ನು ಸಹ ಅದು ತಂದು ಕೊಡ್ತದೆ ನಮಗೆ. ಅದು ಸಂಗೀತದ ಒಂದು ವಿಶೇಷತೆ ಅದು. ಅದರಲ್ಲಿ ನಿಜ. ನೀವು ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಕಲ್ತಿದ್ದೀರಾ, ಹೇಳ್ಕೊಡ್ತೀರಾ, ಅದೆಲ್ಲ ಹೇಳಿದ್ರಿ. ಒಂದು ನನಗೆ ನಮ್ಮ ಟೊರೊಂಟೋ ಈ ಎಕ್ಸ್ಪೀರಿಯನ್ಸ್ ಏನಿದೆ ಈಗ ಕಳೆದೊಂದು 3-4 ತಿಂಗಳಿಂದ ನಾವು ಸೇರ್ತಿದ್ದೀವಿ. ಇದು ಆನ್ ಕ್ಯಾಮ್ರಾ ಇದು ಫಸ್ಟ್ ಟೈಮ್, ಬಟ್ ಬಿಹೈಂಡ್ ಕ್ಯಾಮ್ರಾ ನಾವು ತುಂಬ ಸಲ ಎಲ್ಲರೂ ನಾವು ಸೇರಿ ನಾವು ನಮ್ಮ ಪ್ಲಾನಿಂಗ್ ಸೆಷನ್ಗಳೆಲ್ಲ ನಡೆದಿದೆ. ಒಂದು ನನಗೆ ಅನಿಸಿದ್ದೆವು ಏನು ಅಂದರೆ, ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಜೆನ್ಯುಯಿನ್ ಆಗಿ ನಿಜವಾಗ್ಲೂ ಮನಸ್ಸಿನೊಳಗಿಂದ ಅವರು ಒಂದು ಯಾರು ಬಂದಿದ್ದಾರೋ ಆ ಟ್ಯಾಲೆಂಟ್ನ ಬೆಳೆಸಬೇಕು ಅನ್ನೋವಂಥ ಒಂದು ಆ ಮೈಂಡ್ಸೆಟ್ ಇಟ್ಕೊಂಡು ಕಾಂಟೆಸ್ಟ್ ಮಾಡೋದು ತುಂಬ ಕಮ್ಮಿ ನನ್ನ ಅನಿಸಿಕೆಯಲ್ಲಿ. ಸೊ ನಾನು ಹೇಳ್ತಿರೋದು ಸಣ್ಣ ಸಣ್ಣ ಕಾಂಪಿಟೇಷನ್ ಬಗ್ಗೆ ಅಲ್ಲ, ಈವನ್ ದೊಡ್ಡದು ಇಂಡಿಯನ್ ಐಡಲ್ ಪಾರ್ಟಿಸಿಪೇಟ್ ಮಾಡಿದಾಗ ವಾಪಸ್ ಬಂದ ಮೇಲೆ, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೇರ್ ದಿಸ್ ಆನ್ ಕ್ಯಾಮ್ರಾ, ಬಟ್ ವಾಪಸ್ ಬಂದ ಮೇಲೆ ನನಗೆ ಇದೊಂಥರ ನನ್ನ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇಲ್ಲ, ಇದು ನಾನು ಅದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಅನ್ನೋ ಹಂಗಾಗೋಯ್ತು.